ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವ್. ಇಂದು ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೀತಾ ಇಲ್ಲ, ಪ್ರತಿಯೊಂದು ಕೂಡ ಅದರದೇ ಆದಂತಹ ಆಯಾಮಗಳಿವೆ. ಆ ಆಯಾಮಗಳು ಏನು ನೋಡ್ಕೊಂಡು ಬರೋಣ ಬನ್ನಿ. ಕ್ಯಾಬಿನೆಟ್ನಲ್ಲಿ ಯಾರಿಗೆ ಮೇಲುಗೈ? ರಾಜ್ಯ ಸರ್ಕಾರಕ್ಕೆ ಯಾರು ಬೇಕು, ಯಾರು ಬೇಡ? ಬೆಳಗಾವಿ ರಾಜಕೀಯದಲ್ಲಿ ಯಾರಾಗ್ತಾರೆ ಕಿಂಗ್? ನಿಜಕ್ಕೂ ಸತೀಶ್ ಜಾರಕಿಹೊಳಿ ಕಿಂಗ್ ಮೇಕರ್ ಆಗ್ತಾರಾ? ಸವದಿಗೆ ಸಿಗುತ್ತಾ ಮಂತ್ರಿಗಿರಿ? ಮಂತ್ರಿ ಕಿರೀಟ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಆಯಾಮಗಳನ್ನು ಹಾಕೊಂಡಿದ್ದೀವಿ ಎಂದು. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಕಳೆದ 2021 ನಮ್ಮ DK ಶಿವಕುಮಾರ್ ಸಾಹೇಬರು ಹಾರ್ತಾರೆ ದೆಹಲಿಗೆ ಕ್ಯಾಬಿನೆಟ್ ವಿಸ್ತರಣೆಗೆ. ಕ್ಯಾಬಿನೆಟ್ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಹೋದರು. ಬಟ್ ಅಲ್ಲಾಗಿದ್ದೇ ಬೇರೆ. ಅಲ್ಲಿ ಆಲ್ರೆಡಿ CJP ಕಾಕ್ರೋಚ್ ಜನತಾ ಪಾರ್ಟಿ ಇದ್ದಿದ್ದು ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆ ದೊಡ್ಡ ಪ್ರೊಟೆಸ್ಟ್ನಲ್ಲಿ ಕಾಂಗ್ರೆಸ್ಸು ತನ್ನದೇ ಆದಂತಹ ಒಂದು ಹಸ್ತಕ್ಷೇಪವನ್ನು ವಹಿಸಿತ್ತು. ಕಾಂಗ್ರೆಸ್ಸು ಏನಂತೀರ ನೀವು, ಈ ಒಂದು ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯನ್ನು ಸ್ವಲ್ಪ ಯುಟಿಲೈಸ್ ಮಾಡ್ಕೋಬೇಕು, ಸ್ವಲ್ಪ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ನಿಜಕ್ಕೂ ಅವ್ರ ಮನಸ್ಸಲ್ಲಿ ಹಾಗೆ ಏನಾದರೂ ಇದ್ದಿದ್ರೆ, ವಿದ್ಯಾರ್ಥಿಗಳ ಕುರಿತಾಗಿ ಏನಾದರೂ ಒಂದು ಒಳ್ಳೆಯ ಅಭಿಪ್ರಾಯ ಇದ್ದಿದ್ರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಮಾಡಬೇಕು ಅಂತ ಒಳ್ಳೆಯಂಥ ಅಭಿಪ್ರಾಯ ಇದ್ದಿದ್ರೆ, KPSC ಅಲ್ಲಿ ನಡೀತಿರ್ತಕ್ಕಂತಹ ಅನೇಕ 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 ದುರ್ವ್ಯವಹಾರಗಳನ್ನು ತಡೀತಿತ್ತು. ಅಂದರೆ ಉದಾಹರಣೆ ಕೊಡ್ತಾ ಇದ್ದೀವಿ ನಿಮ್ಮ ಮುಂದೆ. ಬಟ್ ಆದರೂ ಕೂಡ ನೋ ಇಶ್ಯೂಸ್, ಏನೋ ಜನರಿಗೆ ಯುವಕರಿಗೆ ಒಂದು ಒಳ್ಳೆಯದಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ